ಎಲ್ರಿಗೂ ನಮಸ್ಕಾರ. ಬಸವಣ್ಣನವರನ್ನು ಆರಾಧಿಸುವಂತಹ ಕೆಲವು ವ್ಯಕ್ತಿಗಳಲ್ಲಿ ಇರುವಂತಹ ಅನೈತಿಕತೆಯ ಕುರಿತು ನಾನು ಎರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಬಸವಣ್ಣನವರ ಶ್ರೇಷ್ಠವಾದ ವಚನ ಇದು. ಬಹುಶಃ ಇಡೀ ಮಾನವ ಜನಾಂಗ ಹೇಗೆ ಬದುಕಬೇಕು ಅನ್ನೋ ಪರಿಕಲ್ಪನೆಯನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ಈ ಒಂದು ವಚನದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಅಂದು 12ನೇ ಶತಮಾನದಲ್ಲಿ ಬಸವಣ್ಣನವರು ಸಮಾಜದ ಎಲ್ಲ ಜನಾಂಗದ ವ್ಯಕ್ತಿಗಳನ್ನು ಸೇರಿಸ್ಕೊಂಡು ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಅದರಲ್ಲಿ ಎಲ್ಲರಿಗೂ ಅವಕಾಶವನ್ನು ಕೊಡ್ತಾ ಎಲ್ಲರೂ ಒಟ್ಟಾಗಿ ವಚನಗಳನ್ನು ರಚಿಸೋದ್ರ ಮೂಲಕ ಒಂದು ಸಾಮಾಜಿಕ ಕ್ರಾಂತಿಯನ್ನು ಉಂಟು ಮಾಡ್ತಾರೆ. ಆದರೆ ಅಂತಹ ಬಸವಣ್ಣನವರನ್ನು ನಮ್ಮ ದೇವರು ನಮ್ಮವರು ಎಂದು ಆಚರಿಸುವಂತಹ ಕೆಲವು ವ್ಯಕ್ತಿಗಳು ಇಂದಿಗೂ ಕೂಡ ಜಾತೀಯತೆಯನ್ನು ಬೆಸೆಯೋದ್ರಲ್ಲಿ ಮೇಲ್ಮಟ್ಟದಲ್ಲಿದ್ದಾರೆ ಅಂತ ಹೇಳೋದಕ್ಕೆ ತುಂಬ ನಾಚಿಕೆ ಆಗುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಬಸವಣ್ಣನವ್ರನ್ನ ನಾವು ಆರಾಧಿಸ್ತೀವಿ ಅಂತ ಹೇಳಿದ್ರೆ ನಾವು ಈ ಸಮಾಜದ ಒಳಿತಿಗೋಸ್ಕರ ಕೆಲಸ ಮಾಡಬೇಕಾಗುತ್ತೆ. ಬಸವಣ್ಣನವ್ರನ್ನ ಪೂಜಿಸೋದು ಅಷ್ಟೇ ಮುಖ್ಯ ಅಲ್ಲ, ಅವರ ತತ್ವಗಳು ಅವರ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳೋದು ಮುಖ್ಯ. ಈ ವಿಡಿಯೋದ ಉದ್ದೇಶ ಇಷ್ಟೇ. ಇಂದು ನಮ್ಮ ಗ್ರಾಮದಲ್ಲಿ ನಡೀತಿರುವಂತಹ